ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ. ನಾನು ಹಿಂದೆ ಈ ಒಂದು ಓದ್ತೀನಿ ಲಾಸ್ಟ್ ಮಂತು ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ ಪಾತ್ರಕ್ಕೆ ನಾನು ಗಣೇಶ್ ಅವ್ರಿಗೆ ನಾನು ಕರೆದೆ, ಅವ್ರು ಬಂದು ಮಾಡಿದ್ರು. ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ. ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಸಿನಿಮಾ ಇಷ್ಟು ಬೇಗ ಮೂಡ್ ಬರೋದಕ್ಕೆ, ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ ಅವರ ಶ್ರಮ ಹಗಲಿರುಳು ಶ್ರಮ ಪಟ್ಟಿದ್ದಾರೆ. ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರಂತೂ ನಮಗೊಂದು ನಿಮಿಷ ಕೂಡ ಪುರ್ಸತ್ ಕೊಡ್ತಾ ಇರಲಿಲ್ಲ. ಬನ್ರಿ ಬೇಗ ಬನ್ರಿ ರೆಡಿ ನಾವು ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಂಡಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ನಂದು ಈ ಮೂವಿಲಿ ಪಾತ್ರ ಬಂದು 3 ಶೇಡಲ್ಲಿ ಬರುತ್ತೆ. ಒಂದು ದಾಕ್ಷಾಯಣಿ, ಪಾರ್ವತಿ, ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ. ದಾಕ್ಷಾಯಣಿ ಮತ್ತು ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ. ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ. ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಡಿಗ್ಲಾಮ್ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ನೀವು ಈ ಟೀಸರಲ್ಲಿ ಕೂಡ ಆ ಕ್ಯಾರೆಕ್ಟರ್ನ ನೋಡ್ಬೋದು. ಆ್ಯಂಡ್ ವರ್ಕಿಂಗ್ ಕೂಡ ಅಂದರೆ ನನಗೆ ಇದೊಂದು ಹೊಸ ಟೀಮ್, ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು 70% ನಮಗಿದು CG ವರ್ಕ್ ನಡೆಯುತ್ತೆ ಅಂತ. ಸೊ ಗ್ರೀನ್ ಮ್ಯಾಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಏನು ಯುನೀಕ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಚಿತ್ರಗಳ ಪೈಪೋಟಿಯ ಮಧ್ಯೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಇಟ್ಕೊಂಡು ಓಂಕಾರ ಪುರುಷೋತ್ತಮ್ ಅವರು ದೈವೀ ಶಕ್ತಿಗಳ ಚಿತ್ರಗಳನ್ನು ಮಾಡ್ತಾರಂದರೆ ತುಂಬ ಸಂತೋಷ. ಎಷ್ಟೇ ಕಷ್ಟ ಆದರೂ ಕೂಡ ಇಂಥ ಸಿನಿಮಾಗಳು ಅಲ್ಲಲ್ಲಿ ಬರ್ತಾ ಇದ್ದರೆ ಜನರಿಗೆ ಕೆಲವು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಿನ್ನೆಲೆಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಜ್ಞಾನ ಭಂಡಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಅಸ್ತ್ರ ಆಗುತ್ತಂತ ನನ್ನ ಭಾವನೆ.